ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರೈತರಿಗೆ ಅಪ್ರೂವ್ ಆಗಿದ್ದು ಸೇಡುಗಳು ಅವ್ರದ್ದು NMR ಹಾಕಿತ್ತು, ಅದನ್ನ ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗಿದೆ ಅಂತ ಹೇಳಕತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಸರ್ಕಾರದಿಂದ ಬಂದಂತ ಅನುದಾನ ಇವ್ರಿಗೆ ಮುಟ್ಟಿಲ್ಲ, ಅದು ಮುಟ್ಟಬೇಕು. ಈಗ ಲ್ಯಾಪ್ಸ್ ಆಗಿದೆ ಅಂದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಯಾಕೆ ಕೇಳಬೇಕು? ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆಯ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು, ಶೆಡ್ಡು ನಿರ್ಮಾಣಕ್ಕಾಗಿ ಜನರು ಗ್ರಾಮ ಪಂಚಾಯಿತಿಗೆ ಅಲೆದಾಡಿ ಬೇಸತ್ತಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ದರೆಪ್ಪ ತಗಲಿ ಇವರನ್ನ ಸಂಪರ್ಕಿಸಲಾಗಿ ನಾವು ಕೊಟ್ಟ ಅರ್ಜಿಯನ್ನ ತೆಗೆದುಕೊಂಡು ಅನುಮೋದನೆಗೆ ಕಳುಹಿಸಿದ್ದು, ಇಂಜಿನಿಯರ್ ಶಂಕರ ಶಾಸ್ತ್ರಿ ಇದರಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಹೇಳುವ ಮೂಲಕ ಪಿಡಿಒ ಸಾಹೇಬರು ಜಾರಿಕೊಂಡಿದ್ದಾರೆ. ರೈತರಿಗೆ ಅಪ್ರೂವ್ ಆಗಿದ್ದು ಸೇಡುಗಳು ಅವ್ರದ್ದು NMR ಹಾಕಿತ್ತು, ಅದನ್ನ ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗಿದೆ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಇಲ್ಲಿ ಅವರು ತೋರಿಸಿದಾರೆ, ಬಿಲ್ ಹಾಕಿದ್ದು ಸಹಿತ ಇದಾಗಿದೆ. ಈಗ ರೈತರಿಗೆ ಏನ್ ಮಾಡಿದಾರೆ, ಮಂಜೂರಿಗೆ ಅಪ್ರೂವ್ಗೆ ಅವರು ಕಟ್ಕೊಂಡಿದ್ದಾರೆ. ಸಾಲ ಮಾಡಿ ಅಲ್ಲಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ. ಅವ್ರ ಬಿಲ್ ಬರೋದ ಅವ್ರ ದಿನ ಕಳೀತಾರೆ, ಬೆಳಿಬೇಕಂತ ಹೇಳಿ. ಈಗ ಅವ್ರ ಲ್ಯಾಪ್ಸ್ ಆಗಿದಾವ ಅಂದ್ರೆ ಅವ್ರ ದಿನ ಹೆಂಗ್ ಕಳೀರಿ? ಅವ್ರ ದನಗಳು ಕಟ್ಲಾಗ ಆಸರೆ ಆಯ್ತ್ರಿ, ಅವ್ರು ಸ್ವಂತ ಮಾಡ್ಕೊಂಡ್ರು ಗೌರ್ಮೆಂಟ್. ಈ ಸರ್ಕಾರದಿಂದ ಬಂದಂತ ಅನುದಾನ ಇವ್ರಿಗೆ ಮುಟ್ಟಿಲ್ರಿ, ಅದು ಮುಟ್ಟಬೇಕ್ರಿ. ಈಗ ಲ್ಯಾಪ್ಸ್ ಆಗೈತೆ ಅಂದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕ್ರಿ, ಯಾರಿಗೆ ಕೇಳ್ಬೇಕ್ರಿ? ಕೊಟ್ಟಿಲ್ರಿ, ಅವ್ರು ಕೊಟ್ಟಿಲ್ಲ. ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳು ಅದಾರೆ, ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡಿ ನೀವು ಅಂತ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ. ನಾವು ಕೇಳೋದಿಲ್ಲ. ಆದ್ರೆ ಇಲ್ಲಿ ಅಧ್ಯಕ್ಷರು ಸಹಿತ ಡೂಪ್ಲಿಕೇಟ್ ಇದಾರೆ, ಅವರೇ ಕಾರ್ಬಾರ ನಡೆಸ್ತಾರೆ. ನಮ್ಮದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತ್ರಿ. ಮಹಿಳಾ ಅಧ್ಯಕ್ಷರು ಇದಾರೆ, ಅಲ್ಲಿ ಜೆಂಟ್ಸ್ ಬಂದ್ ಕಿಶನ್ ಕಾರ್ಬಾರ್ ಮಾಡ್ತಾರೆ. ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಒಂದು ಸಿಟ್ಟು ಬಂದ್ ಕಿಶನ್ ನಾವು ದನಗಳಿಗೆ ತಂದು ಕಟ್ಟಿದ್ದೀವಿ. ನಮಗೆ ಬರ್ಬೇಕ್ರಿ ಕೆಲಸ ಎಲ್ಲ. ರೈತರಿಗೆ ಫಲಾನುಭವಿ ಬೆಳೆಗೆ ಬೇಕಾದ ಬಿಲ್ ಅವ್ರಿಗೆ ಸಿಗಬೇಕಾದ್ರೆ ಮತ್ತೇನಿಲ್ಲ. ನಿಮ್ಮ ಹೆಸರು ತುಳಸಿರಾಮ್ ಗೋಪಾಲ್ ನಾಟ್ಯದಲ್ಲಿ ಹಾಕಿದ ಬಳಕ ಇಂಜಿನಿಯರ್ ಸೇವ್ ಮಾಡೋದಿದ್ದು ಸೇವ್ ಮಾಡಿಲ್ಲ. 130 ಅದ್ರೊಳಗೆ ನಾವು ಎಷ್ಟು NMR ಹಾಕಿದ್ವಿ ಟೋಟಲ್ 5 ಅದ ಪ್ಲಾನ್ ಲೇಟಾಗಿ ಬರ್ತದೆ. ಎಲ್ಲಿಂದ ಮುಂದೆ ಇವು ಬರುವಂದ ಒಂದು 4 ದಿವಸ ಜಾತ್ರೆ ತೆಗಿ ಸುಟ್ಟಿ ಮಾಡಿದ. ಈಗ ಇಂಜಿನಿಯರ್ಗಳು ಕೆಲಸ ಮತ್ತಿನ್ನ ಹೆಂಗ್ರಿ ಎಮ್ಮೆ ಕಟ್ಟಾರ ಅವ್ರಿಗೆ ಮಾಡಿಸ್ ಕೊಡ್ತೀವ ತಂದಿದ್ದೀವಿ ರೀ. ಮೊನ್ನೆ ಎಲ್ಲ ನಾವಾದ್ರೂ ಎಲ್ಲ ಮೀಟಿಂಗ್ದಾಗ ಅದೇ ಹೇಳ್ತೀವಿ ರೀ. ಸರ 30-40 ಮಂದಿ ಊಟ ಕಟ್ಟ್ಯಾರು, ಕಟ್ಸಿದ್ವಿ ಅವ್ರ ಕಡೆ. ಮತ್ತು ಅದನ್ನ ಬಿಲ್ ಕೊಡ್ಬೇಕಾಗಿತ್ತು ಅಂತ ನಾವು ಅವ್ರಿಗೆ ಆದ್ರೂ ಮಾತಾಡಿದ್ರಿ. ಎಮ್ಮೆ ತಂದು ಕಟ್ಟಿರಲ್ಲ ಪಂಚಾಯತಿಗೆ ಹೆಂಗೆ ರೀ? ಇದು ಮಾಡಿದ್ವಿ ಮಾಡ್ಯಾರ. ಮತ್ತೆ ಏನು ಬಿಲ್ ಹಾಕಿಲ್ಲ, ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ತಾರೆ. ಕೇಳಕ್ಕೆ ಹೋಗೋಣ. ಮತ್ತು ಇವತ್ತು ನಾವು ಪದರಿಂದ ಒಂದು ಸಾಲ ತಗೋರ ಮಾಡಿದೀವಿ ಎಲ್ಲ ಥರದ. ಅದ್ರ ದುಡ್ಡು ಈ ಸರ್ಕಾರದಾಗ ಅನುದಾನಲಿಕ್ಕೆ ರೈತರಿಗೆ ಮೋಸ ಮಾಡೋದಕ್ಕಿದೆ. ನಮಗೆ ದುಡ್ಡಿಲ್ಲ, ನೀವು ಏನೋ ನಮಗೆ ಮಾಡಕ್ಕೆ ಹೋಗ್ಬೇಕು. ಮತ್ತು ನಿಮ್ಮ ದುಡ್ಡು ಬಂದಾಗ ಮಾಡಕ್ಕೆ ಹೇಳಬೇಕು. ಅದು ಸಲುವಾಗಿ ಇಲ್ಲಿ ಮಾಡಕ್ಕೆ ಹಚ್ತಾರೋ ಮತ್ತು ಹಿಂಗೆ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರೋ. ಅದು ನಾವು ಆಯ್ತಾ ಮತ್ತೆ ಯಾವಾಗ ಬೆಳಂಕಿ ಬೆಳೂರು ಈ ಕಡೆಲ್ಲ ಮತ್ತು ದುಡ್ಕೋತ ಹೋಗ್ಬೇಕು. ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು. ಆಗಿತ್ತು ಅಂತ ಹೇಳ್ತಾರೆ. ನೀವು ಅಧ್ಯಕ್ಷ ಮೆಂಬರ್ ಹೇಳಿ ನಂಗೆ ಲ್ಯಾಪ್ಸ್ ಆಗಿದ್ದು ಬಾತಲ್ಲ. ಲ್ಯಾಪ್ಸ್ ಆಗಿದ್ದ ಪ್ಲ್ಯಾನ್ ನಂಗೆ ಹೆಂಗೆ ಗೊತ್ತಿರಪ್ಪ ಅಂತ ನೀ ಲಿಸ್ಟ್ ತೋರಿಸಿ ನಂಗೆ ಮುಂಜಾನೆ ನಾನು ಕೇಳೋಣ ಪಂಚಾಯತಿಗೆ ಹೋಗಿ ಏನಂತಾರೆ ಕೇಳೋಣ. ನಾನು ಪಂಚಾಯತಿಗೆ ಬಂದಿದ್ದೀವಿ. ನಿಮ್ಮ ಹೆಸರು? ಸತೀಶ್ ಕೋಳಿ.